ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಬೆಳಗಿನ ಶುಭೋದಯಗಳು. ಈ ಹಿಂದೆ ನಾವು 8ನೇ ತರಗತಿಯಲ್ಲಿ ಯಾವ ಪ್ರಾಚೀನ ನಾಗರಿಕತೆಗಳ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಅಂದರೆ ಹರಪ್ಪ, ಮೊಹೆಂಜೊದಾರೋ ಆ ನಾಗರಿಕತೆಗಳು ಮತ್ತು ಅವುಗಳ ಬೆಳವಣಿಗೆ, ನಗರ ಜೀವನ ಮತ್ತು ಅದರ ಲಕ್ಷಣಗಳು, ಹಾಗೂ ಋಗ್ವೇದ ಕಾಲ ಅಂದರೆ ವೇದಗಳ ಕಾಲದಲ್ಲಿ ಯಾವ ರೀತಿ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಮತ್ತು ಅರ್ಥವ್ಯವಸ್ಥೆ ಅಂತಕ್ಕಂಥದ್ದಿತ್ತು. ಅದೇ ರೀತಿ ಉತ್ತರ ವೇದಗಳ ಕಾಲದಲ್ಲಿ ಋಗ್ವೇದ ನಂತರ ಅಥರ್ವಣ ವೇದ, ಸಾಮವೇದ ಮತ್ತು ಯಜುರ್ವೇದ ಅಂತಕ್ಕಂಥ ಉತ್ತರ ವೇದಗಳ ಕಾಲದಲ್ಲಿ ಯಾವ ರೀತಿ ವ್ಯವಸ್ಥೆ ಇತ್ತು, ಆರ್ಯರು ಅಂತಕ್ಕಂಥವ್ರು ಏನು ಭಾರತಕ್ಕೆ ಮೂಲ ನಿವಾಸಿಗಳಾಗಿ ಬಂದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ. ಹಾಗೆ ಇನ್ನೊಂದು ಈ ಅಧ್ಯಾಯ ಅಂತಂದರೆ ಪ್ರಮುಖವಾದ ಜಗತ್ತಿನ ಪ್ರಮುಖ ಪ್ರಾಚೀನ ನಾಗರಿಕತೆಗಳು ಅಂತ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ಪ್ರಮುಖವಾಗಿ ಈಜಿಪ್ಟ್ ಮತ್ತು ಮೆಸಪಟೋಮಿಯಾ, ನೈಲ್ ನದಿಯ ದಡದಲ್ಲಿ ಬೆಳೆದಿರತಕ್ಕಂತಹ ಈಜಿಪ್ಟ್ ನಾಗರಿಕತೆ, ಹಾಗೆಯೇ ಮಿಸ್ಸಿಸಿಪಿ ಮತ್ತು ಯೂಫ್ರಟೀಸ್ ನದಿಗಳ ಬಯಲು ಪ್ರದೇಶ ಅಂತ ಕರೀತೀವಿ, ಅಲ್ಲಿ ಬೆಳೆದಿರತಕ್ಕಂತಹ ಒಂದು ಅಮೆರಿಕದ ಒಂದು ನಾಗರಿಕತೆ ಅಂತ ಹೇಳಿ ಕರೀತೀವಿ. ಅದು ಬಹಳ ಪ್ರಮುಖವಾದದ್ದನ್ನು ನಾವು ನೋಡ್ತೀವಿ. ಹೀಗೆ ಏನು ನೈಲ್ ನದಿಯಲ್ಲಿ ಬೆಳೆದಿರತಕ್ಕಂತಹ ಈಜಿಪ್ಟ್ ನಾಗರಿಕತೆ ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ಅದರಲ್ಲೂ ಈ ಈಜಿಪ್ಟ್, ಯಾಕೆಂದ್ರೆ ನೈಲ್ ನದಿ ದಡದಲ್ಲಿ ಬೆಳೆದಂತಹ ಈ ನಾಗರಿಕತೆ ಅತ್ಯುತ್ತಮವಾಗಿ ಅಲ್ಲಿ ಅದು ಫಲವತ್ತಾದಂತಹ ಭೂಮಿ ಮತ್ತು ಪರಿಸರವನ್ನು ಹೊಂದಿದ್ದರಿಂದ ಈಜಿಪ್ತಿಯನ್ನರು ಉತ್ತಮ ಕೃಷಿಕರು ಆಗಿದ್ದರು. ಅದಕ್ಕೆ ಆ ಈಜಿಪ್ಟ್ ನಾಗರಿಕತೆಯನ್ನು ನೈಲ್ ನದಿಯ ವರಪ್ರಸಾದ ಎಂದು ಕರೆಯುತ್ತಾರೆ. ಮಕ್ಕಳೇ, ಅದು ಈಜಿಪ್ಟಿನ ನಾಗರಿಕತೆಯನ್ನ ನೈಲ್ ನದಿಯ ವರಪ್ರಸಾದ, ನೈಲ್ ನದಿಯ ವರಪ್ರಸಾದ ಎಂದು ಕರೆಯುತ್ತಾರೆ. ನೀರಾವರಿ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಹೊಂದಿದ್ದಂಥ ಈಜಿಪ್ತಿಯನ್ನರು ಅಪಾರವಾದಂತಹ ಜ್ಞಾನವನ್ನು ಹೊಂದಿದ್ದು ಅನೇಕ ದೇವಾಲಯಗಳನ್ನು ಅವರು ಕಟ್ತಾರೆ. ಅವರು ಹುಟ್ಟು ಹಾಕಿದಂತಹ ಕ್ಯಾಲೆಂಡರ್ ಸಮಯ ಮಾಪನ ಮಾಡಲು ಅತ್ಯಂತ ಉಪಯುಕ್ತವಾಗಿತ್ತು. ಈಜಿಪ್ತಿಯನ್ ಕ್ಯಾಲೆಂಡರ್ ಅಂತ ಕರೀತಾರೆ. ಅದೆಲ್ಲದಕ್ಕೂ ಹೆಚ್ಚಿನದಾಗಿ ಅವರು ಬರವಣಿಗೆಯ ಕಲೆಯನ್ನು ರೂಪಿಸಿಕೊಂಡಿದ್ದರು. ಅವರು ಹೀರೋಗ್ಲಿಪಿಕ್ಸ್ ಅಂತ ಕರೀತಾರೆ. ಹೀರೋಗ್ಲಿಪಿಕ್ಸ್ ಎಂಬ ಬರವಣಿಗೆಯನ್ನ ಪರಿಚಯ ಮಾಡಿದರು. ಅದರ ಅರ್ಥ ಪವಿತ್ರ ಬರವಣಿಗೆ, ಪವಿತ್ರ ಬರವಣಿಗೆ. ನೈಲ್ ನದಿ ದಡದಲ್ಲಿ ಬೆಳೆದಿರತಕ್ಕಂತಹ ಈ ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾದಂತಹ ಈಜಿಪ್ಟ್ ನಾಗರಿಕತೆಯ ಜನರು ಬರವಣಿಗೆಯಲ್ಲೂ ಸಾಕಷ್ಟು ಜ್ಞಾನವನ್ನು ಹೊಂದಿದ್ದು ಹೀರೋಗ್ಲಿಪಿಕ್ಸ್ ಎಂಬ ಬರವಣಿಗೆಯನ್ನು ಅವರು ಪರಿಚಯಿಸಿದರು. ಈ ನೈಲ್ ನದಿ ಅಂತಕ್ಕಂತಹ ಕಣಿವೆಯಲ್ಲಿ ಪ್ರತಿ ವರ್ಷ ಏನಾಗ್ತಿತ್ತು, ಮಳೆಗಾಲದಲ್ಲಿ ತುಂಬಿ ಹರಿತಿತ್ತು. ಕಣಿವೆ ಅಂತಕ್ಕಂಥದ್ದು ಕೆರೆಯನ್ನಾಗಿಸ್ತಿತ್ತು. ಆಮೇಲೆ ನೀರು ಬತ್ತಿದ ಮೇಲೆ ಹೊಲಗದ್ದೆ ಹಾಗೂ ಹುಲ್ಲುಗಾವಲುಗಳಲ್ಲಿ ಉತ್ಕೃಷ್ಟವಾದಂತಹ ಜೇಡಿಮಣ್ಣಿನಿಂದ ಆವೃತವಾಗಿದ್ದು ನೂರಾರು ಜನರಿಂದ ಆಗತಕ್ಕಂತಹ ಕೆಲಸವನ್ನ ಸೌರದಿಯಾದಂತಹ ಈ ಒಂದು ಈಜಿಪ್ತಿನ ನೈಲ್ ನದಿ ಮಾಡ್ತಾ ಹೋಗ್ತಿತ್ತು. ಹಾಗಾಗಿ ಈಜಿಪ್ತಿನ ಜನರು ಮೊದಲು ನಗರದ ಜನರಿಗೆ ಅದು ಆಹಾರವನ್ನು ಒದಗಿಸಿಕೊಡುತ್ತಾ ಇತ್ತು. ಯಾವ ನದಿ? ನೈಲ್ ನದಿ. ಅಂದರೆ ಅನೇಕ ಬೆಳೆಗಳನ್ನು ಅಲ್ಲಿ ಬೆಳೀತಾ ಇತ್ತು. ಬೇಸಾಯಕ್ಕೆ ಒಳಗಾದಂತಹ ಎಲ್ಲಾ ಪ್ರದೇಶಗಳು ಕೂಡ ಸಾಮಾನ್ಯವಾಗಿ ಆ ಕಣಿವೆ ಪ್ರದೇಶದಲ್ಲಿ ಇರಲಿಲ್ಲ. ಆದ್ದರಿಂದ ಅವರೇನ್ ಮಾಡಿಬಿಟ್ರು, ಚಿಕ್ಕ ಚಿಕ್ಕ ಕಾಲುವೆಗಳ ಮೂಲಕ, ಚಿಕ್ಕ ಚಿಕ್ಕ ಕಣಿವೆಗಳ ಮೂಲಕ, ನೀರನ್ನ ಬಾವಿಗಳ ಮೂಲಕ ಸಂಕೀರ್ಣವಾದಂತಹ ನೀರಾವರಿ ವ್ಯವಸ್ಥೆಯನ್ನ ಇಡೀ ಈಜಿಪ್ತಿನ ಸುತ್ತಮುತ್ತ ಜನ ನೀರಾವರಿ ಮಾಡಿಕೊಂಡು ತುಂಬು ಜೀವನವನ್ನು, ಅಂದರೆ ಶ್ರೀಮಂತಿಕೆಯ ಜೀವನವನ್ನು ನಡೆಸಲಿಕ್ಕೆ ಆ ನೈಲ್ ನದಿ ವರಪ್ರಸಾದವಾಯಿತು. ಅದಕ್ಕೆ ನೋಡಿ, ಈಜಿಪ್ಟ್ನಲ್ಲಿ ಜನ ಅಷ್ಟೆಲ್ಲ ಈ ತುಂಬಾ ನೀರಾವರಿ, ಮಿಸಿಸಿಪ್ಪಿ ಮತ್ತೆ ಈಜಿಪ್ಟ್ನ ಜನರು ಬಹಳ ನೀರಾವರಿಯನ್ನ ಮಾಡ್ತಾರೆ. ಇಲ್ಲಿ ಮಿಸಿಸಿಪ್ಪಿ, ಮಿಚಿಗನ್ ಸರೋವರ, ಇಲ್ಲಿ ಸುಪೀರಿಯರ್ ಸರೋವರ, ಇಲ್ಲಿ ಹೀಗೆ ನದಿ ಪಾತ್ರದ ಸುತ್ತಮುತ್ತ ಫಲವತ್ತಾದಂತಹ ಭೂಮಿ ಇದ್ರಿಂದ ಅಲ್ಲಿ ಜನ ಶ್ರೀಮಂತಿಕೆಯಿಂದ ಜೀವನವನ್ನು ಬೆಳೆದು ನಡೆಸ್ತಾ ಇದ್ರು.
ಇನ್ನ ಸಮೃದ್ಧ ಮತ್ತು ಸುಭಿಕ್ಷವಾಗಿದ್ದಂತಹ ಈಜಿಪ್ತಿನ ಕೃಷಿಕರು, ಅಲ್ಲಿನ ನಗರವಾಸಿಗಳು ಬಿಡುವಿನ ವೇಳೆಯಲ್ಲಿ ಸುಮ್ಮನೆ ಇರ್ತಿರ್ಲಿಲ್ಲ. ಅವರು ಏನ್ ಮಾಡ್ತಿದ್ರು, ಅನೇಕ ಕಲಾತ್ಮಕ ವಸ್ತುಗಳ ರಚನೆಯಲ್ಲಿ ತೊಡಗಿಕೊಳ್ತಾ ಇದ್ರು. ಇವರು ವಿದ್ವಾಂಸರಾಗಿದ್ದು ಬರವಣಿಗೆಯನ್ನು ವಿವರಿಸಲು ವ್ಯವಸ್ಥೆಯ ಪುರೋಹಿತನ ಸ್ಥಾನವನ್ನು ರೂಪಿಸ್ತಾ ಹೋಗುತ್ತೆ. ಆಮೇಲೆ ಇವರೇನ್ ಮಾಡ್ತಿದ್ರು ಅಂತಂದ್ರೆ, ಹೆಚ್ಚಿನದಾಗಿ ವಿದ್ವಾಂಸರಾಗಿದ್ದು ಯಾರು ಈಜಿಪ್ಟಿನ ಜನ, ಬರವಣಿಗೆಯ ದಾಖಲೆಗಳ ಸಂರಕ್ಷಣೆಯ ಗುರುತರ ಜವಾಬ್ದಾರಿಯನ್ನು ಹೊತ್ಕೊಂಡ್ರು. ಮತ್ತೆ ಈಜಿಪ್ಟಿನ ಜನ ತಮ್ಮ ಮರಣದ ನಂತರ ಏನ್ ಮಾಡ್ತಿದ್ರು ಅಂತಂದ್ರೆ, ಮನುಷ್ಯನ ಬದುಕಿನ ಬಗ್ಗೆ, ಅಂದ್ರೆ ಮಾನವನ ಬದುಕಿನ ಬಗ್ಗೆ ಅವರಿಗೆ ಬಹಳ ನಂಬಿಕೆ ಇತ್ತು, ಅಪಾರವಾದಂತಹ ದೈವ ಭಕ್ತಿ ಇತ್ತು ಅವರಿಗೆ. ಆಮೇಲೆ ಮನುಷ್ಯ ಏನ್ ಮಾಡ್ತಿದ್ದ, ಪರಲೋಕದಲ್ಲಿ ಇಹಲೋಕದ ತತ್ವ ಹಾಗೂ ತನ್ನ ಕೃತ್ಯಗಳ ನಂಬಿಕೆಯ ಬಗ್ಗೆ, ಬದುಕು ಹುಟ್ಟು ಸಾವಿನ ಒಂದು ಅಧಿಪತಿಯಾದಂತಹ ಈ ಪ್ರಬಲ ದೇವರು ಅಥವಾ ದೈವ ಒಸಿರಿಸ್ಸನಿಗೆ, ನೋಡಿ ಒರಿಸಿಸ್ಸನಿಗೆ ಅಥವಾ ಒಸಿರಿಸ್ ಅಂತ ಒಸಿರಿಸ್, ಈಜಿಪ್ಟಿನ ಜನರ ದೇವರು, ಅವ್ರ ನಂಬಿಕೆ ಇಟ್ಟಿರ್ತಕ್ಕಂತಹ ದೇವರು. ಆ ಒಸಿರಿಸ್ಸನಿಗೆ ನೀಡಬೇಕೆಂಬ ನಂಬಿಕೆ ಇತ್ತು ಅವರಿಗೆ. ಅಂದ್ರೆ ಸತ್ ನಂತರ ಮನುಷ್ಯ ಏನಾಗ್ತಾನೆ, ಅವನೇನ್ ಮಾಡ್ತಾನೆ, ದೇವಲೋಕಕ್ಕೆ ಹೋಗ್ತಾನೆ. ಆ ಇಹಲೋಕದಲ್ಲಿ ಅವನು ಮಾಡಿರ್ತಕ್ಕಂಥ ಕೃತ್ಯಗಳು, ಅವನು ನಡ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳ ಬಗ್ಗೆ ಆ ಒಸಿರಿಸ್ಸನಿಗೆ ಅವನೇನ್ ಮಾಡಬೇಕು, ಆ ವರದಿಯನ್ನು ಸಲ್ಲಿಸಬೇಕು ಅಂತಕ್ಕಂಥ ನಂಬಿಕೆ ಅವರಲ್ಲಿತ್ತು. ಇವರು ನೋಡಿದ್ರೆ ಹುಟ್ಟು ಆಕಸ್ಮಿಕ ಆದ ಬದುಕನ್ನ ಒಂದು ಕ್ಷಣಿಕ ಎಂದು ನಂಬಿಕೆ ಇಟ್ಕೊಂಡಿದ್ರು. ಬದುಕನ್ನ ಕೇವಲ ಕ್ಷಣಿಕ ಎಂದು ಪರಿಗಣಿಸಿ ನಂತರದ ಬದುಕನ್ನ ಸುದೀರ್ಘ ತಯಾರಿ ನಡೆಸಿದ ಪರಿಣಾಮವಾಗಿ ನೈಲ್ ಪ್ರದೇಶವನ್ನೆಲ್ಲ ಸತ್ತವರಿಗೋಸ್ಕರ ಮೀಸಲಿಟ್ಟು, ಆ ಸುತ್ತಮುತ್ತ ನೈಲ್ ನದಿಯ ದಂಡೆಯ ಮೇಲೆ ಆ ಒಂದು ಮನುಷ್ಯ ಸತ್ತ ನಂತರ ಅವ್ರನ್ನ ಏನ್ ಮಾಡೋದು, ಅಲ್ಲಿ ಉಳಿಡ್ತಿದ್ರು, ಮಮ್ಮಿ ಅಂತ ಕರೀತಾರೆ. ಈ ನಿಟ್ಟಿನಲ್ಲಿ ಅವರ ಸತ್ತ ದೇಹವನ್ನ ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ, ಅಂದ್ರೆ ಕೆಲವೊಂದು ಕೆಮಿಕಲ್ಸ್ ಅನ್ನ ಅದಕ್ಕೆ ಹಾಕಿ ಆ ಮನುಷ್ಯನ ದೇಹ ಕೆಡದಂತೆ ತೆಳುವಾದಂತಹ ಬಟ್ಟೆಯಿಂದ ಸುತ್ತಿ ಇಡುತ್ತಿದ್ದರು. ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನ ವಿಶೇಷವಾಗಿ ತಯಾರಿಸಿದಂತಹ ಶವಪೆಟ್ಟಿಗೆಗಳು ಅಂತ ಕರಿತೀವಿ. ಶವ ಪೆಟ್ಟಿಗೆಗಳಲ್ಲಿ ಇಡಲಾಗುತ್ತಿತ್ತು. ಅವುಗಳನ್ನು ಏನಂತ ಕರೀತಿದ್ರು, ಮಮ್ಮಿ, ಸತ್ತವರ ದೇಹ ಅಂತ ಹೇಳ್ತಾರೆ. ಮಮ್ಮಿ ಅಂತ ಸತ್ತವರ ದೇಹ ಅಂದ್ರೆ ಸತ್ತವರ ದೇಹವನ್ನ ಕೆಲವೊಂದು ರಾಸಾಯನಿಕಗಳಿಂದ ಮತ್ತು ಬಿಳಿ ಬಟ್ಟೆಯ ವಸ್ತ್ರದಿಂದ ಅವನು ಸಂರಕ್ಷಣೆ ಮಾಡಿ ಪೆಟ್ಟಿಗೆಗಳಲ್ಲಿ ಅವರು ಸುದೀರ್ಘ ಅವಧಿಯವರೆಗೆ ಸಂರಕ್ಷಣೆ ಮಾಡಿ ಇಡ್ತಾ ಇದ್ರು. ಯಾರು? ಈಜಿಪ್ತಿಯನ್ನರು. ಮತ್ತೇನ್ ಮಾಡ್ತಿದ್ರು ಈಜಿಪ್ತಿಯನ್ನರು? ಸಮಾಧಿಯೇ ಅವರ ವಾಸ್ತವಿಕ ನೆಲೆ. ಅಂದ್ರೆ ಅವ್ರೇನ್ ಕಟ್ತಿದ್ರಲ್ಲ ಅದು ಸಮಾಧಿಯೇ ಅವರ ವಾಸ್ತವಿಕ ನೆಲೆ. ಆದ್ದರಿಂದ ದೇಹದ ಸುತ್ತ ನಿತ್ಯದ ಬಳಕೆಯ ವಸ್ತುಗಳನ್ನ, ಅಡುಗೆಯವನ ಕ್ಷೌರಿಕನ ಸಣ್ಣ ಗೊಂಬೆಗಳನ್ನ ಮಾಡಿ ಅವರು ಆ ಪೆಟ್ಟಿಗೆ ಒಳಗಡೆ ಇಡ್ತಾ ಇದ್ರು. ಅದಕ್ಕೋಸ್ಕರ ಅಗತ್ಯಕ್ಕಾಗಿ ಮೊದಲೇ ಏನ್ ಮಾಡ್ತಿದ್ರು, ಕೆಲವೊಂದು ಸಿದ್ಧತೆಗಳನ್ನು ಅವರು ಮಾಡಿಕೊಳ್ತಾ ಇದ್ರು. ಯಾರು? ಈಜಿಪ್ತಿಯನ್ನರು. ಮತ್ತೆ ಪ್ರಾರಂಭದಲ್ಲಿ ಈ ಈಜಿಪ್ತಿಯನ್ನರು ಸಮಾಧಿಗಳನ್ನು ಏನ್ ಮಾಡ್ತಿದ್ರು ಅಂತಂದ್ರೆ ಬೆಟ್ಟದ ಬಂಡೆಗಳನ್ನು ಕೊರೆದು ನಿರ್ಮಾಣ ಮಾಡ್ತಾ ಇದ್ರು. ಆದರೆ ತದನಂತರ ಏನ್ ಮಾಡಿದ್ರು ಅವರು, ಮರುಭೂಮಿಯಲ್ಲಿಯೇ ಸತ್ತವರ ಮನುಷ್ಯನ ದೇಹಗಳನ್ನ ಹೂಳಿಡ್ತಕ್ಕಂತಹ ಒಂದು ಪದ್ಧತಿಯನ್ನ ಮುಂದುವರಿಸಿಕೊಂಡು ಹೋದ್ರು. ಯಾರು? ಈಜಿಪ್ತಿನ ಜನ. ನೋಡು, ಮರುಭೂಮಿಯಲ್ಲಿ ಸಮಾಧಿಯನ್ನ ಕಟ್ಟಬೇಕಿತ್ತು. ಮತ್ತು ಅವ್ರು ಏನಂತ ನಂಬಿದ್ರು ಅಂತಂದ್ರೆ ಸತ್ತವರನ್ನ ಚಿರನಿದ್ರೆಯಲ್ಲಿ ಜಾರಿರುವಂತೆ. ನೋಡು, ಚಿರನಿದ್ರೆಯಲ್ಲಿರುವವರನ್ನ ಯಾರೂ ಕೂಡ ಬಾಧಿಸದಂತೆ, ಅಂದ್ರೆ ತೊಂದರೆ ಕೊಡದಂತೆ ಬೃಹತ್ ಶಿಲೆಗಳ ಕಟ್ಟಡವನ್ನ ಕಟ್ಟಲಾಯಿತು. ಅವುಗಳಿಗೆ ಅವರೇನಂತ ಕರೆದ್ರು? ಪಿರಮಿಡ್ಗಳು. ಪಿರಮಿಡ್ಗಳು ತ್ರಿಭುಜಾಕೃತಿಯಲ್ಲಿ ಅವರು ಹೀಗೆ ಗೋರಿಗಳನ್ನು, ಸಮಾಧಿಗಳನ್ನ ನಿರ್ಮಾಣ ಮಾಡ್ತಾ ಹೋದ್ರು. ಮತ್ತೆ ಇದು ಏನಾಯ್ತು, ಮುಂದೆ ಸ್ಪರ್ಧೆಗಿಳಿದಂತ ಶ್ರೀಮಂತರು ಮತ್ತು ದೊರೆಗಳು
ಅತ್ಯಂತ ಎತ್ತರವಾದಂತಹ ಗೋಪುರಗಳನ್ನು ನಿರ್ಮಾಣ ಮಾಡಿ ಗ್ರೀಕರು ಇದನ್ನ ಪಿರಮಿಡ್ಗಳು ಎಂದು ಕರೆದರು. ಅದರಲ್ಲೂ ಈಜಿಪ್ತಿನ ಆಳುತ್ತಿದ್ದಂತಹ ದೊರೆಗಳನ್ನು ಅವರೇನಂತ ಕರೆದಿದ್ರು? ಫ್ಯಾರೋ ಅಂತ ಕರೆದಿದ್ರು. ದೈವಾಂಶ ಸಂಭೂತ ಫ್ಯಾರೋ, ಈಜಿಪ್ತಿನ ಅರಸರನ್ನು ಫ್ಯಾರೋ ಎಂದು ಕರೆದಿದ್ದರು. ಫ್ಯಾರೋ ಎಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯರು ಎಂದರ್ಥ. ನೋಡಿ, ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯರೆಂದರ್ಥ. ಇನ್ನು ಕೃಷಿಕರು ಕೂಡ ಪ್ರಬಲನಾದಂತಹ ದೇವತೆ ಅಥವಾ ದೇವರು ಒಸಿರಿಸ್ಸನಿಗೆ ಆಳ್ವಿಕೆಯು ಸಂಬಂಧಿಸಿದಂತೆ ಆ ಫ್ಯಾರೋಗಳ ಆಳ್ವಿಕೆಯನ್ನು ಕೂಡ ಒಪ್ಪಿಕೊಂಡಿದ್ದರು. ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯರು ಅಂತ ನಂಬಿದ್ರು ಯಾರನ್ನ? ಆ ಈಜಿಪ್ತಿನ ಅರಸರು. ಹಂಗಾಗಿ ಕೃಷಿಕರು ಕೂಡ ದೇವರಲ್ಲಿ ನಂಬಿಕೆ ಇಟ್ಟಿದ್ದರಿಂದ ಅವರು ಕೂಡ ರಾಜರ ಆಳ್ವಿಕೆಯನ್ನ ಒಪ್ಪಿಕೊಂಡಿದ್ದರು. ಹೀಗೆ 20 ಶತಮಾನಗಳ ಸ್ವತಂತ್ರ ಬದುಕಿನ ನಂತರ ಅಲ್ಲಿ ಐಕೋಸ್ ಎಂದು ಕರೆಸಿಕೊಂಡ ಅರೇಬಿಯಾದ ಐಕೋಸ್ ಎಂದು ಕರೆಯಲ್ಪಡುವ ಅರೇಬಿಯಾದ ಕುರಿ ಕಾಯುವ ಬುಡಕಟ್ಟು ಸಮುದಾಯವೊಂದು ಈಜಿಪ್ತಿನ ಮೇಲೆ ಏನ್ ಮಾಡುತ್ತದೆ? ದಾಳಿ ನಡೆಸಿ 500 ವರ್ಷಗಳವರೆಗೆ ಆಳ್ವಿಕೆಯನ್ನ ನಡೆಸುತ್ತೆ. ಐಕೋಸ್ ನೆನ್ಪಿಟ್ಕೋಬೇಕು. ಯಾವ ಸಮುದಾಯ ಅಂತ ಈಜಿಪ್ತಿನ ಮೇಲೆ ದಾಳಿ ಮಾಡ್ತಾರೆ ಅನ್ನೋದನ್ನ ನಾವು ಕೇಳಿದ್ರೆ ಇದು ಹೇಳುದು ಐಕೋಸ್ ಅಂತಕ್ಕಂಥ. ಅಂದ್ರೆ ಯಾವಾಗ 20 ಶತಮಾನಗಳು ಸ್ವತಂತ್ರ ಆಳ್ವಿಕೆಯನ್ನು ನಡೆಸಿದ ನಂತರ, ಆಮೇಲೆ ಅವರು 500 ವರ್ಷ ಆಳ್ವಿಕೆ ನಡೆಸ್ತಾರೆ. ಅವರು ಅಲ್ಲಿನ ಸಂಪತ್ತನ್ನೇ ಮಾಡ್ತಾರೆ, ದೋಚ್ತಾರೆ. ಯಾರು? ಐಕೋಸ್ ಅಂತಕ್ಕಂತಹ ಕರೆಸಿಕೊಂಡಂತಹ ಅರಬ್ಬಿಯನ್ನು ಸಂಪತ್ತನ್ನೆಲ್ಲ ದೋಚಿದರು. ಈ ಕಾರಣದಿಂದ ಅವರು ಹೆಚ್ಚು ಜನಪ್ರಿಯರಾಗಲಿಲ್ಲ. ಹಾಗಾಗಿ ಅವರು ಅಲ್ಲಿನ ಜನರ ಸಂಪತ್ತನ್ನೆಲ್ಲ ದೋಚಿದ್ದರ ಪರಿಣಾಮವಾಗಿ ಅಲ್ಲಿನ ಕೃಷಿಕ ಸಮುದಾಯ ಅವರನ್ನು ದ್ವೇಷಿಸತೊಡಗಿದರು. ಆಶ್ರಯವನ್ನು ಈ ಈಜಿಪ್ತಿನ ಜನ ಆಶ್ರಯವನ್ನು ಹುಡುಕೊಳ್ತಾರೆ. ಮತ್ತು ಮರಳುಗಾಡಿನಲ್ಲಿ ಅಲ್ಲಿಂದ ವಲಸೆ ಬರ್ತಾರೆ. ಅಲೆಮಾರಿಯಾಗಿ ಅಲೆಯುತ್ತಾ ಬಂದು ಬೇರೆ ಕಡೆ ಬರ್ತಾರೆ. ಆಗ ಯಹೂದಿಗಳನ್ನು ಕೂಡ ಇವರು ದ್ವೇಷಿಸತೊಡಗುತ್ತಾರೆ. ಹಾಗಾಗಿ ವಿದೇಶಿ ಆಳ್ವಿಕೆಗೆ ಸಹಕರಿಸಿದಂತಹ ಇವರು ಈಜಿಪ್ತಿಯನ್ನರು ತೆರಿಗೆ ವಸೂಲಿ ಹಾಗೂ ಅವರ ಆಡಳಿತ ಸೇವೆಯಲ್ಲಿ ನೆರವಾಗ್ತಾ ಹೋಗ್ತಾರೆ. ಅಂದ್ರೆ ಐಕೋಸ್ ಅಂತಕ್ಕಂಥ ಪ್ರದೇಶದಿಂದ ಅರೇಬಿಯಾದಿಂದ ಬಂದಂತಹ ಸಮುದಾಯದ ಜನರಿಗೆ. ನಂತರ ಸಾಲಿವಾಹನ ಶಕಪೂರ್ವ 1700ರಲ್ಲಿ ತೇಬಿಸ್ಸಿನ ಜನ ಆ ವಿದೇಶಿಯರ ವಿರುದ್ಧ ಏನಾಗ್ತಾರೆ? ದಂಗೆ ಆಡ್ತಾರೆ. ಕ್ರಿಸ್ತ ಶಕ 1700 ಸಾಲಿವಾಹನ ಶಕಪೂರ್ವ 1700ರಲ್ಲಿ ಈ ಶತಮಾನದಲ್ಲಿ ತೇಬಿಸ್ಸಿನ ಜನ, ಆ ಈಜಿಪ್ತಿನ ಒಂದು ಪ್ರದೇಶ, ಅಲ್ಲಿನ ಜನ ವಿದೇಶಿಯರ ವಿರುದ್ಧ ದಂಗೆ ಹೇಳ್ತಾರೆ. ಅವರು ಸುದೀರ್ಘ ಸಂಘರ್ಷವನ್ನು ಮಾಡಿದ ನಂತರ ಆ ಐಕೋಸರನ್ನ ದೇಶದಿಂದ ಹೊರಗೆ ಬಡಿದಬ್ಬಿಸ್ತಾರೆ ಅಥವಾ ಬಡಿದು ಹೊರಗಟ್ಟುತ್ತಾರೆ. ನಂತರ ಈಜಿಪ್ಟ್ ಏನಾಗುತ್ತೆ? ಪುನಃ ಮತ್ತೊಮ್ಮೆ ಸ್ವಾತಂತ್ರ್ಯವನ್ನ ಗಳಿಸಿಕೊಂಡು 1000 ವರ್ಷಗಳ ತರುವಾಯ ಅಸಿರಿಯದ ಸಾರ್ಡಾನಾಫಾಲಸನ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಡುತ್ತೆ. ನೋಡಿ, ಇಲ್ಲಿ ಐಕೋಸ್ ನಂತರ ಈ ಸಾಮ್ರಾಜ್ಯ ಪತನವಾಗಿ ಮತ್ತೆ ಅಸಿರಿಯಾದ ಸಾರ್ಡಾನಾಫಾಲಸನ ಆಳ್ವಿಕೆಗೆ ಒಳಪಡುತ್ತೆ. ಅವರು ಈಜಿಪ್ಟ್ ಅಂತಕ್ಕಂಥದ್ದು ಸಾರ್ಡಾನಾಫಾಲಸನ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಡುತ್ತೆ. ಯಾವಾಗ? 1700ರ ಸಾಲಿವಾಹನ ಶಕ ನಂತರ. ಅಂದ್ರೆ ತೇಬಿಸಿನ ಜನ ಆ ವಿದೇಶಿಯರಾದಂತಹ ಐಕೋಸ್ ಅಂತಕ್ಕಂಥ ಅರಬ್ಬಿ ಸಮುದಾಯದ ವಿರುದ್ಧ ದಂಗೆ ಎದ್ದ ನಂತರ ಸಾಲಿವಾಹನ ಶಕ 6ನೇ ಶತಮಾನದಲ್ಲಿ ಪರ್ಷಿಯನ್ನರು ಅಂತಕ್ಕಂತಹ ದೊರೆ ಕ್ಯಾಂಬೇಸಿಸ್ ಅಂತಕ್ಕಂಥವನೇ ಮಾಡ್ತಾನೆ ಈಜಿಪ್ಟ್ ಅನ್ನ ವಶಪಡಿಸಿಕೊಳ್ತಾನೆ. 6ನೇ ಶತಮಾನ. ಸಾಲಿವಾಹನ ಶಕ ಪೂರ್ವ 4ನೇ ಶತಮಾನದಲ್ಲಿ ಮತ್ತೆ ಮೆಸಿಡೋನಿಯಾದ ದೊರೆ ಅಲೆಕ್ಸಾಂಡರ್ ಕೇಳಿರ್ಬೋದು, ಅವನು ಪರ್ಷಿಯಾವನ್ನು ವಶಪಡಿಸಿಕೊಂಡು ಈಜಿಪ್ಟ್ ಅನ್ನು ಮೆಸಿಡೋನಿಯಾದ ಪ್ರಾಂತ್ಯವನ್ನಾಗಿ ಮಾಡಿಕೊಳ್ತಾನೆ.
ಹಾಗಾಗಿ ಅಲೆಕ್ಸಾಂಡರ್ನ ಸೇನಾಪತಿ ಈಜಿಪ್ತಿನ ರಾಜ್ಯದ ದೊರೆ ಎಂದು ಘೋಷಿಸಿಕೊಂಡು ಟಾಲೆಮಿ ರಾಜ ಮನೆತನವನ್ನು ಸ್ಥಾಪಿಸ್ತಾನೆ. ಇಲ್ಲಿ ಈಜಿಪ್ಟ್ನಲ್ಲಿ ಅಲೆಕ್ಸಾಂಡ್ರಿಯಾ ನಗರವನ್ನು ನಿರ್ಮಿಸಿದ್ದು ಈ ಟಾಲೆಮಿ ವಂಶಸ್ಥರ ದೊರೆ ಅಲೆಕ್ಸಾಂಡರ್. ಕಟ್ಟಕಡೆಯದಾಗಿ ಸಾಲಿವಾಹನ ಶಕ 39ರಲ್ಲಿ ಪುನಃ ಮತ್ತೆ ಇಲ್ಲಿ ರೋಮನ್ನರು ಅಂತಕ್ಕಂಥವರು ಆಳ್ವಿಕೆಗೆ ಬರ್ತಾರೆ. ಈ ಈಜಿಪ್ತಿನ ಕಡೆಯ ರಾಣಿಯಾದಂತಹ ಕ್ಲಿಯೋಪಾತ್ರ ಇವಳು ಏನ್ ಮಾಡ್ತಾರೆ, ದೇಶವನ್ನು ರಕ್ಷಿಸಲಿಕ್ಕೆ ಅಂದ್ರೆ ಈಜಿಪ್ಟ್ ದೇಶವನ್ನು ರಕ್ಷಿಸಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡ್ತಾಳೆ. ಆದರೆ ಅವರ ತುಕಡಿ ಸೈನ್ಯಕ್ಕಿಂತ ಅವಳ ಸೌಂದರ್ಯಕ್ಕೆ ರೋಮನ್ನರು ಹೆಚ್ಚು ಹೆದರುತ್ತಿದ್ದರು. ಅಂದ್ರೆ ಚಿಕ್ಕ ಚಿಕ್ಕ ಸೈನ್ಯಗಳ ತುಕಡಿಗಳನ್ನು ಹೊಂದಿದ್ದಂಥ ರಾಣಿ ಕ್ಲಿಯೋಪಾತ್ರ ಅತ್ಯಂತ ಸೌಂದರ್ಯವಂತೆ. ಹಾಗಾಗಿ ಆ ಸೌಂದರ್ಯಕ್ಕೇನೆ ರೋಮನರು ಹೆದರುತ್ತಿದ್ದರು ಎನ್ನುವ ಒಂದು ನಂಬಿಕೆ ಇತ್ತು. ಅವಳು ಅತ್ಯಂತ ಯಶಸ್ವಿಯಾಗಿ 2 ಬಾರಿ ಆಕ್ರಮಣವನ್ನು ನಡೆಸಿ ರೋಮನ್ನರ ಹೃದಯದ ಮೇಲೆ ದಾಳಿ ನಡೆಸಿದಳು. ಆದರೆ ಸಾಲಿವಾಹನ ಶಕ ಪೂರ್ವ 30ರಲ್ಲಿ ರೋಮ್ನ ಅಗಸ್ಟಸ್ ಸೀಸರ್ ಉತ್ತರಾಧಿಕಾರಿ ಅವನ ಅಳಿಯ ಅಗಸ್ಟಸ್ ತನ್ನ ಮಾವನಂತೆ ಸೌಂದರ್ಯಕ್ಕೆ ಅವನು ಮೋಹಿತನಾಗದೆ ಆಕೆಯ ಸೈನ್ಯವನ್ನೇ ಮಾಡ್ತಾನೆ, ಪರಾಭವಗೊಳಿಸ್ತಾನೆ. ಆದರೆ ಆಕೆಯನ್ನ ಕೊಲ್ಲದೆ ಅವನೇ ಮಾಡ್ತಾನೆ, ಜೀವ ಉಳಿಸಿದ್ರಿಂದ ತನ್ನನ್ನು ಯುದ್ಧ ಸಂಪತ್ತಾಗಿ ಕೊಂಡೊಯ್ಯುವ ಉದ್ದೇಶವನ್ನು ತಿಳಿದಂತಹ ಕ್ಲಿಯೋಪಾತ್ರ ಏನ್ ಮಾಡ್ತಾಳೆ, ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ. ಕೊನೆಗೆ ಈಜಿಪ್ಟ್ ರೋಮನ್ನರ ಪ್ರಾಂತ್ಯದಲ್ಲಿ ಏನಾಗುತ್ತೆ, ಸೇರ್ಕೊಳ್ಳುತ್ತೆ. ಹೀಗೆ ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾದಂತಹ ಈ ಈಜಿಪ್ಟಿನ ನಾಗರಿಕತೆ ನೈಲ್ ನದಿಯ ದಡದ ಮೇಲೆ ಬೆಳೆದು ಅದು ನೈಲ್ ನದಿಯ ವರಪ್ರಸಾದ ಅಂತ ಹೇಳಿ ಹೆಚ್ಚು ಪ್ರಸಿದ್ಧವಾಗಿದೆ. ಇದರ ಪ್ರಮುಖವಾದಂತಹ ಲಕ್ಷಣಗಳು ಅಂತಂದ್ರೆ ಈಜಿಪ್ತಿನ ಪರಿಚಯಿಸಿದಂತಹ ಹೈರಾಗ್ಲಿಫಿಕ್ಸ್ ಬರವಣಿಗೆಗಳಾಗಿರ್ಬೋದು, ಅಥವಾ ಅವರು ಸತ್ತವರ ದೇಹಗಳನ್ನು ಉಳುವತಕ್ಕಂತಹ ಒಂದು ಮಮ್ಮಿ ಅಂತಕ್ಕಂಥ ಅದಾಗಿರ್ಬೋದು, ಅಥವಾ ಪಿರಮಿಡ್ಗಳ ರಚನೆ ಅದಾಗಿರ್ಬೋದು. ಆ ಪಿರಮಿಡ್ಗಳ ರಚನೆಯಲ್ಲಿ ಅವರು ಸ್ಪರ್ಧೆಗಿಳಿದು ದೊಡ್ಡ ದೊಡ್ಡ ಎತ್ತರದ ಪಿರಮಿಡ್, ಗಿಜೆ ಪಿರಮಿಡ್ ಕೇಳಿರುವ ಅತ್ಯಂತ ದೊಡ್ಡ ಪಿರಮಿಡ್, ಮಾನವನ ರೂಪದ ದೇಹವನ್ನು ಹೋಲ್ತಕ್ಕಂಥ ಗಿಜೆ ಪಿರಮಿಡ್ ಅಥವಾ ಸ್ಪಿಂಕ್ಸ್ ಅಂತ ಕರಿತೀವಿ. ಮಾನವನ ಮುಖ ಹಾಗೂ ದೇಹವನ್ನು ಹೋಲ್ತಕ್ಕಂಥ ಸ್ಪಿಂಕ್ಸ್ಗಳು, ಇವನ್ನೇ ಈಜಿಪ್ತಿನ ನಾಗರಿಕತೆಯಲ್ಲಿ ರಚಿಸಿದಂತಹ. ಕೊನೆಗೆ ಇದು ವಿದೇಶಿಯರ ದಾಳಿಗೆ ತುತ್ತಾಗಿ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ರೋಮನ್ನರ ಪ್ರಾಂತ್ಯದಲ್ಲಿ ಏನಾಗುತ್ತೆ, ವಿಲೀನ ಆಗುತ್ತೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಈ ನಾಗರಿಕತೆಯಲ್ಲಿ ತಿಳಿಬಹುದಾಗಿದೆ. ಇನ್ನ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ನಾಗರಿಕತೆ ಅಂತಂದ್ರೆ ಈ ಪ್ರಾಚೀನ ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಬೆಳೆದಿರ್ತಕ್ಕಂಥದ್ದು ಅಂದ್ರೆ ಇನ್ನೊಂದು ಯಾವುದು, ಮೆಸೊಪಟೋಮಿಯಾ ನಾಗರಿಕತೆ ಅಂತ ಕರಿತೀವಿ. ಯೂಫ್ರಟೀಸ್ ಮತ್ತು ಟೈಗ್ರೀಸ್ ನದಿಗಳ ಬಯಲಿನಲ್ಲಿ ಬೆಳೆದಿರ್ತಕ್ಕಂತಹ ಈ ನಾಗರಿಕತೆ ಬಹಳ ಪವಿತ್ರವಾದಂತಹ ನಾಗರಿಕ. ಅದರಲ್ಲೂ ಗ್ರೀಕರು ಮೆಸೊಪಟೋಮಿಯಾ ಅಥವಾ ನದಿಗಳ ನಡುವಿನ ನಾಡು ಅಂತ ಹೇಳ್ತಾರೆ. ಆಯ್ತಾ? ಅದು ಈಜಿಪ್ಟಿನ ನಾಗರಿಕತೆ ಆಯಿತು. ಎರಡದು ಮೆಸೊಪಟೋಮಿಯಾ. ನಾಗರಿಕತೆ ಅಂತ ಹೇಳಿ, ಅಥವಾ ಅವರೇನಂತ ಕರೆದ್ರು ನದಿಗಳ ನಡುವಿನ ನಾಡು. ಮೆಸೊಪಟೋಮಿಯಾ ಅಂದ್ರೆ ಗ್ರೀಕರು ನದಿಗಳ ನಡುವಿನ ನಾಡು. ಯಾವ್ಯಾವುದು? ಯೂಫ್ರಟೀಸ್ ಮತ್ತು ಟೈಗ್ರೀಸ್ ನದಿಗಳ ಬಯಲಿನ ನಾಡು. ಯೂಫ್ರಟೀಸ್ ಮತ್ತು ಟೈಗ್ರೀಸ್. ಇಲ್ಲಿ ಮಿಸಿಸಿಪ್ಪಿ, ಇಲ್ಲಿ ಮಿಸಿಸಿಪ್ಪಿ, ಯೂಫ್ರಟೀಸ್ ಮತ್ತು
ಟೈಗ್ರಿಸ್ ನದಿಗಳ ಪಾವನ ನಾಡು ಅಂತ. ಇದು ಮೆಸೊಪಟೋಮಿಯ ನಾಗರಿಕತೆ. ಇಲ್ಲಿ ಬರ್ತಕ್ಕಂಥ ಇಲ್ಲಿ ಹೀಗೆ ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಇನ್ನೊಂದು ನಾಗರಿಕತೆ ಅಂತಂದ್ರೆ ಈ ಮೆಸೊಪಟೋಮಿಯ ಅಥವಾ ನದಿಗಳ ನಡುವಿನ ನಾಡು ಅಂತೇಳಿ ಕರಿತೀವಿ. ಇದು ವಿಸ್ಮಯ ಹಾಗೂ ಅಚ್ಚರಿಗಳ ನಾಡಾದಂತ ಇದನ್ನ ಆ ರೀತಿ ಕರೀತಾರೆ ಅನ್ನೋದನ್ನ ಗ್ರೀಕರು ತಿಳಿಸಿದ್ರು. ಅದರಲ್ಲೂ ಈ ಪಶ್ಚಿಮ ಏಷ್ಯಾದ ಬರಡು ಭೂಮಿಯನ್ನ ಇದು ಫಲವತ್ತಾಗಿಸಿದೆ. ಹಾಗೆ ಮರುಭೂಮಿ ಪ್ರದೇಶ, ಈ ಎರಡು ನದಿಗಳ ನಡುವಿನ ಪ್ರದೇಶದ ಜನರನ್ನ ಇದು ಆಕರ್ಷಣೆ ಮಾಡಿ ಅಲ್ಲಿಯ ನದಿ ಫಲವತ್ತತೆಯ ಪ್ರದೇಶ ಜನರು ಅಲ್ಪ ಶ್ರಮದಿಂದ ಎಲ್ಲ ಒದಗಿಸ್ತಿದ್ದಂತಹ ಆಹಾರವನ್ನ ಅಲ್ಲಿನ ಏನು ನದಿ ಬಯಲಿನ ಪ್ರದೇಶದಲ್ಲಿ ಅಥವಾ ಗುಡ್ಡಗಾಡಿನ ವಾಸಿಗಳು ಹಾಗೂ ದಕ್ಷಿಣದ ಮರುಭೂಮಿಯಲ್ಲಿ ಅಲ್ಲಾಡ್ತಿರ್ತಕ್ಕಂಥ ಬುಡಕಟ್ಟುಗಳು ಕೂಡ ಈ ಪ್ರದೇಶವನ್ನ ತಮ್ಮದಾಗಿಸಿಕೊಳ್ಳುವ ನಿರಂತರ ಪ್ರಯತ್ನದಲ್ಲಿ ಇದ್ರು. ಕೊನೆಗೆ ಆ ಬೆಟ್ಟಗುಡ್ಡಗಳ ಜನ ಮರುಭೂಮಿಯ ಅಲೆಮಾರಿಯ ಜನರ ನಡುವಿನ ನಿರಂತರ ವೈಷಮ್ಯ ಇವರ ನಡುವೆ ಕೊನೆಯಿಲ್ಲದ ಸಂಘರ್ಷಕ್ಕೆ ನಾಂದಿಯಾಗುತ್ತೆ. ಈ ಸಂಘರ್ಷದ ನಡುವೆ ಚಿಗುರೊಡೆದದ್ದೇ ಒಂದು ಪ್ರಬಲ ಜನಾಂಗ, ಅದೇ ಮೆಸೊಪಟೋಮಿಯ ಮೊಟ್ಟ ಮೊದಲ ಬರವಣಿಗೆ, ಮೆಸೊಪಟೋಮಿಯ ನಾಗರಿಕತೆಯ ಉದಯ. ಈ ಮೆಸೊಪಟೋಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನ ಅಭಿವೃದ್ಧಿಪಡಿಸಿದವರು ಅಂತಂದ್ರೆ ಸುಮೇರಿಯನ್ ಜನಾಂಗ. ಸುಮೇರಿಯನ್ನರು ಅಂತ. ಇವರು 30 ಶತಮಾನಗಳವರೆಗೆ ಫಲವತ್ತಾದ ಕಣಿವೆಗೆ ಧಾವಿಸಿ ಬಂದ ಸುಮೇರಿಯನ್ನರು ಬೆಬಿಲೋನಿಯನ್ನರು, ಅಸೀರಿಯನ್ನರು ಹಾಗೂ ಪರ್ಷಿಯನ್ನರು ಇದೇ ಬರವಣಿಗೆಯನ್ನು ಬಳಸ್ತಾರೆ. ಈ ಲಿಪಿಯನ್ನು ನಾವೇನಂತ ಕರಿತೀವಿ ಅಂದ್ರೆ ಕ್ಯೂನಿಫಾರಂ. ಇವ್ರದ್ದು ಕ್ಯೂನಿಫಾರಂ ಅಂತ ಹೇಳಿ ಕರಿತೀವಿ. ಈ ನಾಗರಿಕತೆಯ ಅಂದ್ರೆ ಈ ಮೆಸೊಪಟೋಮಿಯ ನಾಗರಿಕತೆಯ ಕೇಂದ್ರ ಸ್ಥಳ ಅಂತಂದ್ರೆ ಯೂಫ್ರಟೀಸ್ ಹಾಗೂ ಟೈಗ್ರಿಸ್ ನದಿಗಳ ನಡುವಿನ ಕಣಿವೆಯ ಪ್ರದೇಶದ ದಕ್ಷಿಣ ಭಾಗ. ಪ್ರಾಚೀನ ಕಾಲದಿಂದಲೂ ಕೂಡ ಇದನ್ನ ಬೆಬಿಲೋನಿಯ ನಾಗರಿಕತೆ ಎಂದು ಕರಿತಿದ್ರು. ಬೆಬಿಲೋನಿಯಾ ಅಂತ ಹೇಳಿ ಕರಿತಾ ಇದ್ರು. ಹಾಗಾಗಿ ಈ ಬೆಬಿಲೋನಿಯಾದ ಉತ್ತರ ಭಾಗವನ್ನ ಅಕಡ್ ಎಂದು, ದಕ್ಷಿಣ ಭಾಗವನ್ನು ಸುಮೇರ್ ಎಂದು ಗುರುತಿಸಲಾಗುತ್ತಿತ್ತು. ಮೆಸೊಪಟೋಮಿಯಾದ ಉತ್ತರ ಭಾಗವನ್ನ ಒಸ್ಸೀರಿಯಾ ಎಂದು ಕರೆಯುತ್ತಿದ್ದರು. ನೋಡಿದ್ವಿ ಒಂದೊಂದು ಭಾಗವನ್ನು ಅಕಡ್ ಮತ್ತೆ ಸುಮೇರ್, ಹಾಗೆ ಉತ್ತರ ಭಾಗಕ್ಕೆ ಅಸ್ಸೀರಿಯಾ ಅಂತ ಕರೆದರು. ಅಂದ್ರೆ ಬ್ಯಾಬಿಲೋನಿಯಾದ ಉತ್ತರ ಭಾಗವನ್ನ ಅಕಡ್ ಎಂದು, ದಕ್ಷಿಣ ಭಾಗವನ್ನು ಸುಮೇರ್ ಎಂದು ಮತ್ತು ಮೆಸೊಪಟೋಮಿಯಾದ ಉತ್ತರ ಭಾಗವನ್ನ ಅಸ್ಸೀರಿಯಾ ಎಂದು ಕರೆಯುತ್ತಿದ್ದರು. ಇವು ಆಗಿನ ಕಾಲದಲ್ಲಿ ಆ ಗ್ರೀಕರು ಆ ಪ್ರದೇಶಗಳ ಒಂದು ಗುರುತಿಸಲಿಕ್ಕೆ ಇಟ್ಟಿರ್ತಕ್ಕಂತಹ ಹೆಸರು. ಇನ್ನು ಮೆಸೊಪಟೋಮಿಯ ನಾಗರಿಕರ ಚರಿತ್ರೆಯ ಬಗ್ಗೆ ಬಂದಾಗ ನೋಡಿ, ಇದೊಂದು ಕೊನೆಯಿಲ್ಲದ ಹಗೆತನ ಹಾಗೂ ಸಂಘರ್ಷಗಳ ಕತೆ. ಹೇಳಿದ ಅಸ್ಸೀರಿಯನ್ನರು, ಬೆಬಿಲೋನಿಯನ್ನರು, ಅವರೆಲ್ಲರೂ ಕೂಡ ಅಲ್ಲಿ ಸುಮೇರಿಯನ್ನರು, ಇವರ ನಡುವೆ ಸಾಕಷ್ಟು ಸಂಘರ್ಷಗಳು ನಡೀತಾ ಹೋದವು. ಉತ್ತರದ ಗುಡ್ಡವಾಸಿಗಳಾದಂಥ ಸುಮೇರಿಯನ್ನರು ಇಲ್ಲಿಗೆ ಬಂದಂತಹ ಮೊದಲಿಗರಾಗಿದ್ದು, ಅವರು ತಮ್ಮ ದೇವರುಗಳನ್ನು ಬೆಟ್ಟದ ತಪ್ಪಲಿನ ಮೇಲೆ ಆರಾಧಿಸುತ್ತಿದ್ದರು. ಸಾಮಾನ್ಯವಾಗಿ ಅವರೆಲ್ಲ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡತಕ್ಕಂಥ ಜನ ಅಪಾರವಾದಂತಹ ದೈವಾಂಶ ಸಂಭೂತರಾಗಿದ್ದರು. ಹಾಗಾಗಿ ಇವರು ಸಮತಟ್ಟಾದ ಪ್ರದೇಶಕ್ಕೆ ಬಂದು ನೆಲೆಸಿದ ಮೇಲೆ ಕೃತಕವಾದಂತಹ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ಆರಾಧನಾ ಸ್ಥಳಗಳನ್ನು ಕಟ್ಟಿಕೊಂಡರು, ದೇವಾಲಯಗಳನ್ನು ನಿರ್ಮಿಸಿಕೊಂಡರು. ಅವುಗಳನ್ನು ಅವರೇನಂತ ಕರೆದು ಜಿಗ್ಗುರಾತ್ ಅಂತ ಕರೆದರು. ಇದು ಜಿಗ್ಗುರಾತ್ ದೇವಾಲಯ, ಜಿಗ್ಗುರಾತ್ ನೋಡಿ, ಜಿಗ್ಗುರಾತ್ ಅಂತ ಹೇಳಿ ಕರ್ಕೊಂಡು. ಯಾರೋ ಸುಮೇರಿಯನ್, ಯಾರೋ ಸುಮೇರಿಯನ್. ಸುಮೇರಿಯನ್ ಇಲ್ಲಿ
ಮೆಸೊಪೊಟೇಮಿಯನ್ ನಾಗರಿಕತೆಯ ಮೂಲ ಪುರುಷರಾಗಿರೋದ್ರಿಂದ ಅವರು ಮೊದಲು ಬಂದಂತಹ ಜನಾಂಗ ಆಗಿರೋದ್ರಿಂದ ಇಲ್ಲಿ ಸುಮೇರಿಯನ್ನರು ಅಂತಕ್ಕಂಥ ಅವರು ಏನು ಮಾಡಿದರು, ದೊಡ್ಡ ಎತ್ತರದ ಪ್ರದೇಶಗಳಲ್ಲಿ ದೇವಾಲಯ ಅಥವಾ ಆರಾಧನಾ ಸ್ಥಳಗಳನ್ನು ನಿರ್ಮಾಣ ಮಾಡ್ತಾ ಹೋದರು. ಅವುಗಳಿಗೆ ಅವರು ಜಿಗ್ರಾತ್ ಅಂತ ಹೇಳಿ ಕರೀತಾ ಇದ್ರು. ಮತ್ತೆ ಮೆಟ್ಟಿಲುಗಳನ್ನು ಕಟ್ಟಲು ಬಾರದ ಅವರು ಸುತ್ತಲೂ ಇಳಿಜಾರುಗಳನ್ನು ನಿರ್ಮಿಸಿಕೊಂಡಿದ್ದರು. ಯಹೂದಿಗಳ ಈ ಗೋಪುರಗಳನ್ನು ಬೆಬೆಲ್ಲನ ಗೋಪುರಗಳು ಎಂದು ಕರೆದರು. ಅಂದರೆ ಬೈಬಲ್ಲನ ಅಥವಾ ಬೆಬೆಲ್ಲನ ಗೋಪುರವೆಂದು ಕರೆದರು. ಹೀಗೆ ಈ ಎರಡು ಪ್ರಮುಖ ನಾಗರಿಕತೆಗಳಿದಾವಲ್ಲ, ಇವು ಬಹಳ ಒಂದು ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ಅದರಲ್ಲೂ ಬೆಬಿಲೋನಿಯನ್ನರು ಅಂತಕ್ಕಂಥವರು ತೂಗು ಉದ್ಯಾನವನಗಳನ್ನು ಕಟ್ಟಿಸಿದರು. ತೂಗು ಉದ್ಯಾನವನ ಯೂಫ್ರಟೀಸ್ ಮತ್ತು ಟೈಗ್ರಿಸ್ ನದಿಗಳ ಬಯಲಿನ ಪ್ರದೇಶಗಳಲ್ಲಿ ಫಲವತ್ತಾದ ಭೂಮಿ ಇದ್ದಿದ್ದರಿಂದ 7ನೇ ಶತಮಾನದಲ್ಲಿ ಅವರೇನು ಮಾಡಿದರು, ಒಂದು ತೂಗು ಉದ್ಯಾನವನಗಳನ್ನು ಕಟ್ಟಿಸಿದರು. ಹಾಗಾಗಿ ಆ ಬ್ಯಾಬಿಲೋನಿಯನ್ನರ ಒಂದು ಪ್ರಸಿದ್ಧವಾದಂಥ ಬರವಣಿಗೆ ಅಂತಲ್ಲ, ಕ್ಯೂನಿ ಫಾರಂ, ಅದರಲ್ಲಿ ಅವರು ಬರವಣಿಗೆ ಮೂಲಕ ತಿಳಿಸ್ತಾ ಹೋಗ್ತಾರೆ. ಅಂದರೆ ಬೆಟ್ಟ ಮರಗಿಡಗಳ ಹಸಿರುಗಳನ್ನು ಸುಂದರವಾದ ಪರಿಸರದ ಅಗಲಿಕೆಯಲ್ಲಿದ್ದಂತಹ ದೊರೆ 2ನೇ ನೆಬುಕಡ್ನೆಝರ್ನ ಪತ್ನಿ ಅಮೈಟೀಸ್ ಅವಳ ತಾಯ್ನಾಡಿನಲ್ಲಿ ಇದನ್ನು ಕಟ್ಟಿಸಿದನು ಎನ್ನಲಾಗಿದೆ. ಮತ್ತೆ ಕೆಲವರು ಇದನ್ನು ಅಸೀರಿಯದ ರಾಣಿ ಸಮ್ಮುರಾವತ್ತಳಿಂದ ರಚಿಸಲಾಗಿದೆ ಅಭಿಪ್ರಾಯ ಪಡ್ತಾರೆ. ಆದರೆ ಉದ್ಯಾನವನ ವಾಸ್ತವದಲ್ಲಿ ಗಾಳಿಯಲ್ಲೇನು ತೂಗಿದ್ದಿಲ್ಲ. ಮರಗಿಡಗಳನ್ನು ಜಿಗ್ಗುರಾತಿನ ವಿವಿಧ ಹಂತಗಳಲ್ಲಿ ಕೃಷಿ ಮಾಡಲಾಗಿತ್ತು. ಅವು ಈ ಹಂತದಲ್ಲಿ ಜೋತು ಬಿದ್ದು ತೂಗುತ್ತಿದ್ದ ಕಾರಣದಿಂದ ಅವುಗಳನ್ನು ತೂಗು ಉದ್ಯಾನವನಗಳೆಂದು ಕರೆಯುತ್ತಿದ್ದರು. ನೋಡಿ, ಯೂಫ್ರಟೀಸ್ ನದಿಗಳಿಂದ ಇವುಗಳಿಗೆ ನೀರನ್ನು ಹಾಯಿಸಲಾಗುತ್ತಿತ್ತು. ಅಂದರೆ ಬ್ಯಾಬಿಲೋನಿಯನ್ ಪ್ರಸಿದ್ಧ ನೆಬುಕಡ್ನೆಝರ್ ಆಗಿರಬಹುದು ಅಥವಾ ಅಮೈಟೀಸ್ ಆಗಿರಬಹುದು, ಅವರೆಲ್ಲರೂ ಕೂಡ ಅವರ ಪತ್ನಿಯರ ಓಲೈಕೆಗೋಸ್ಕರ ಈ ತೂಗು ಉದ್ಯಾನವನಗಳನ್ನು ನಿರ್ಮಾಣ ಮಾಡಿರುವುದನ್ನು ನಾವು ಇತಿಹಾಸದಲ್ಲಿ ಕಂಡು ಬರ್ತಕ್ಕಂಥದ್ದು. ಮತ್ತೆ ಇನ್ನು ದೇವಾಲಯಗಳನ್ನು ಜಿಗ್ಗುರಾತ್ ಅಂತ ಹೇಳಿದೆ. ಅದರಲ್ಲಿ ಇನ್ನು ಬ್ಯಾಬಿಲೋನಿಯನ್ನರ ಪ್ರಸಿದ್ಧ ದೊರೆ ಅಂತಂದ್ರೆ ಅವನು ಹಮ್ಮುರಬಿ. ಹಮ್ಮುರಬಿ ನಿಮಗೆ ಗೊತ್ತಿದೆ, ಅವನ ಕೋಡ್ ಆಫ್ ಕಂಡಕ್ಟ್ ಅಂತ ಕರೀತೀವಿ. ಹಮ್ಮುರಬಿಯ ಕಾನೂನುಗಳು 1901ರಲ್ಲಿ ಪತ್ತೆ ಮಾಡಲಾದ ಇವನ ಶಿಲಾಶಾಸನ ಪ್ಯಾರಿಸ್ಸಿನ ಲೋರ್ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದ್ದು, ಅಲ್ಲಿ ಅವನೇನು ಹೇಳ್ತಾನೆ ಅಂತಂದ್ರೆ ಹಮ್ಮುರಬಿ ಶಾಸನದಲ್ಲಿ ಕಾನೂನು ಬಗ್ಗೆ, ಕಣ್ಣಿನ ಬದಲು ಕಣ್ಣು, ಅಲ್ಲಿನ ಬದಲು ಹಲ್ಲು, ಅಥವಾ ಕಣ್ಣನ್ನು ಕೆತ್ತವರಿಗೆ ಕಣ್ಣನ್ನು ಕೇಳಬೇಕು, ಹಲ್ಲು ಮುರಿದವರಿಗೆ ಹಲ್ಲನ್ನು ಮುರಿಯಬೇಕು ಅಂತ. ಅಂದ್ರೆ ಅಲ್ಲಿನ ಬದಲು ಹಲ್ಲು, ಮುಯ್ಯಿಗೆ ಮುಯ್ಯಿ ಅಂತ ಅರ್ಥ. ತರ್ಕವನ್ನು ಪ್ರತಿಪಾದಿಸುತ್ತಿತ್ತು. ಹಾಗಾಗಿ ಅತ್ಯಂತ ಪುರಾತನ ನಿಯಮಗಳಲ್ಲಿ ಈ ಹಮ್ಮುರಬಿ ಶಾಸನ ಇದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ವಸ್ತು ಸಂಗ್ರಹಾಲಯದಲ್ಲಿ ನೋಡಬಹುದಾಗಿದೆ. ಸಾಲಿವಾಹನ ಶಕ 4000 ವರ್ಷದಲ್ಲಿ ಸುಮೇರಿಯನ್ನರು ಮೆಸೊಪೊಟೇಮಿಯಾವನ್ನು ಪ್ರವೇಶಿಸಿ ಅರೇಬಿಯಾ ಮರುಭೂಮಿಯ ಬುಡಕಟ್ಟಿನಲ್ಲೊಂದಾದಂತಹ ಅಕಾಡಿಯನ್ನರು ಪರಾಭವಗೊಳಿಸಿದರು. ಇವರನ್ನ ಸೀಮೆಟ್ಸ್ ಅಂತ ಕರೆಯುತ್ತಾರೆ. ಸೀಮೆಟ್ಸ್ ಅಂತೇಳಿ ಕರೆಯುತ್ತಿದ್ದರು. ಅರ್ಥ ಆಯ್ತಾ? ಸೀಮೆಟ್ಸ್ ಅಂತೇಳಿ ಕರೆಯುತ್ತಿದ್ದರು. 1000 ವರ್ಷಗಳ ನಂತರ ಮತ್ತೊಂದು ಸೆಮಿಟಿಕ್ ಬುಡಕಟ್ಟ ಅಂತ ಅಮೋರೈಟ್ ಆಳ್ವಿಕೆಗೆ ಈ ಅಖಾಡಿಯನ್ನರು ಗುರಿಯಾಗಬೇಕಾಯಿತು. ಕೊನೆಗೆ ಅಮೋರೈಟರ ಸುಪ್ರಸಿದ್ಧ ದೊರೆ ಈ ಹಮ್ಮುರಬಿ ಪವಿತ್ರ ನಗರವಾದಂತಹ ಬ್ಯಾಬಿಲೋನಿಯನ್ನಲ್ಲಿ ಅದ್ವಿತೀಯವಾದಂತಹ ಒಂದು ಅರಮನೆಯನ್ನು ತನಗಾಗಿ ಅವನು ಕಟ್ಟಿಸಿಕೊಳ್ತಾನೆ. ತನಗೆ ಸರಿ ಎನಿಸಿದಂತಹ ಕೆಲವೊಂದು ನಿಯಮಗಳನ್ನು, ಅಂದರೆ ತನ್ನ ಜನತೆಗೆ ಕೆಲವೊಂದು ನಿಯಮಗಳನ್ನು ಅವನು ರೂಢಿಸಿ ಪ್ರಾಚೀನ ವಿಶ್ವದಲ್ಲಿ ಬ್ಯಾಬಿಲೋನಿಯಾದ ರಾಜ್ಯ ಅತ್ಯುತ್ತಮ ಆಡಳಿತಕ್ಕೊಳಗಾದ ಸಾಮ್ರಾಜ್ಯ ಎಂಬ ಖ್ಯಾತಿಗೆ ಗುರಿಯಾಗಲಿಕ್ಕೆ ಇವನು ಕಾರಣ ಆಗ್ತಾನೆ. ಮತ್ತೆ ಅಶುರ ಎಂಬ ಮಹಾನ್ ಮರುಭೂಮಿಯ ದೇವರ ಅನುಯಾಯಿಗಳಾದಂತಹ ಅಸೀರಿಯನ್ನರು ಹಿಟೈಟರನ್ನ
ಪರಾಭವಗೊಳಿಸಿದರು. ಇವರು ಇಡೀ ಪಶ್ಚಿಮ ಏಷ್ಯಾ ಮತ್ತು ಈಜಿಪ್ಟಿನ ಪ್ರದೇಶವನ್ನು ವಶಪಡಿಸಿಕೊಂಡು ಸಾಲಿವಾಹನ ಶಕಪೂರ್ವ 7ನೇ ಶತಮಾನದವರೆಗೆ ಅಲ್ಲಿನ ಸಮಸ್ತ ಜನಾಂಗಗಳಿಂದ ತೆರಿಗೆಯನ್ನು ಸಂಗ್ರಹಿಸ್ತಾರೆ. ಮತ್ತೆ ಸಾಲಿವಾಹನ ಪೂರ್ವ 7ನೇ ಶತಮಾನದಲ್ಲಿ ಮತ್ತೊಂದು ಸೆಮಿಟಿಕ್ ಬುಡಕಟ್ಟಾದಂಥ ಚಾಲ್ಡಿಯನ್ನು ಅರ್ಥ ಆಯ್ತಲ್ವಾ, ಬೆಬಿಲೋನನ್ನು ಮರುಸ್ಥಾಪಿಸಿ ಮತ್ತೆ ಪುನಃ ಅದನ್ನು ಅತ್ಯಂತ ಪ್ರಮುಖ ರಾಜಧಾನಿಯನ್ನಾಗಿ ಇಸ್ತಾರೆ. ಆದರೆ ಅವರಲ್ಲಿ ಸರ್ವಶ್ರೇಷ್ಠ ದೊರೆ ಅಂತಂದ್ರೆ ನೆಬುಕಡ್ನೆಜರ್. ಹಮ್ಮುರಬಿಯ ಕೋಡ್ ನ್ಯಾಯ ಸಮಿತಿ ಬಹಳ ಪ್ರಸಿದ್ಧವಾದಂಥದ್ದು. ಈ ನೆಬುಕಡ್ನೆಜರ್ ವೈಜ್ಞಾನಿಕ ಅಧ್ಯಯನಕ್ಕೆ ಏನ್ ಮಾಡ್ತಾನೆ, ಸಾಕಷ್ಟು ಉತ್ತೇಜನ ನೀಡ್ತಾನೆ. ಶಕಪೂರ್ವ 6ನೇ ಶತಮಾನದಲ್ಲಿ ಇವನೇನ್ ಮಾಡ್ತಾನೆ ಅಂತಂದ್ರೆ ಪರ್ಷಿಯನ್ನರ ಆಕ್ರಮಣಕ್ಕೆ ತುತ್ತಾಗಿ ನಂತರ 200 ವರ್ಷಗಳ ಕಾಲ ಈ ಬೆಬಿಲೋನಿಯನ್ ನಾಗರಿಕತೆ ಅಂತ ಪರ್ಷಿಯನ್ನರ, ಅದರಲ್ಲೂ ಅಲೆಕ್ಸಾಂಡರ್ ಸೆಮಿಟಿಕ್ ಜನಾಂಗಗಳಿಂದ ಆವೃತವಾದ ಈ ಪ್ರದೇಶವನ್ನು ಗ್ರೀಕರ ಒಂದು ಪ್ರಾಂತ್ಯವನ್ನಾಗಿಸ್ತಾನೆ. ಇವರ ತರುವಾಯ ಬಂದ ರೋಮನ್ನರು ಮತ್ತು ಟರ್ಕರ ನಂತರ ಈ ನಾಗರಿಕತೆ ಬೋರೆಗಳನ್ನು ತುಂಬಿಕೊಂಡ ಕೇವಲ ಬೆಂಗಾಡ ಆಗಿ ಏನಾಗುತ್ತೆ, ಪರಿವರ್ತನೆ ಆಗುತ್ತೆ. ಇದಿಷ್ಟು ಈ ಒಂದು ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಪ್ರಮುಖವಾದಂತಹ 2 ನಾಗರಿಕತೆ, ಅದು ಈಜಿಪ್ಟ್ ನಾಗರಿಕತೆ ಮತ್ತು ಮೆಸೊಪಟೋಮಿಯಾ ನಾಗರಿಕತೆ. ಅದರಲ್ಲಿ ಸುಮೇರಿಯನ್ನರು, ಅಕ್ಕೇಡಿಯನ್ನರು, ಬೆಬಿಲೋನಿಯನ್ನರು ಇವರನ್ನ ನೀವು ಕೇಳಿರಿ. ಹೀಗಾಗಿ ಬೆಬಿಲೋನಿಯನ್ನರ ಪ್ರಸಿದ್ಧ ದೊರೆ ಅಂದ್ರೆ ಹಮ್ಮುರಬಿ ಅಂತೇಳಿ. ಗೊತ್ತಾಯ್ತಲ್ಲ ಮಕ್ಕಳೇ?